ಹೋಲಾ ಯು ಬ್ಯೂಟಿಫುಲ್ ಪೀಪಲ್. ಏನು ಗೊತ್ತಾ, ಕೆಲವೊಂದು ಸರಿ ನಮಗೆ ಜನರಲ್ ನಾಲೆಜ್ಗಿಂತ ಕಾಮನ್ ಸೆನ್ಸ್ಗಿಂತ ನಮ್ಮ ಎಮೋಷ್ನಲ್ ಇಂಟೆಲಿಜೆನ್ಸ್ ನಮ್ಮ ಕ್ವಾಲಿಟಿ ಆಫ್ ಲೈಫ್ನ ಡಿಸೈಡ್ ಮಾಡುತ್ತೆ. ನಾನೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ನಾವು ಕಾಲೇಜಲ್ಲಿ ಓದುವಾಗ ನನ್ನ ಕ್ಲಾಸ್ಮೇಟ್ ಒಬ್ಬಳು ನಮ್ಮ ಸೀನಿಯರ್ ಜೊತೆ ರಿಲೇಷನ್ಶಿಪ್ಪಲ್ಲಿದ್ಲು. ಅವಳ ಜನರಲ್ ನಾಲೆಜ್ ಏನಷ್ಟಿರಲಿಲ್ಲ, ಅಥವಾ ಅವಳ ಅಕಾಡೆಮಿಕ್ಸ್, ಶಿ ವಾಸ್ ವೆರಿ ಆ್ಯಾವ್ರೇಜ್ ಸ್ಟೂಡೆಂಟ್. ಸೊ ಒಂದು ದಿವಸ ಹೀಗೆ ನಾವೆಲ್ಲರೂ ಕ್ಯಾಂಟೀನಲ್ಲಿ ತಿಂಡಿ ತಿಂತ ಚಿಲ್ ಮಾಡ್ಕೊಂಡು ಕೂತಿದ್ವಿ. ಆಗ ಅವಳು ಏನೋ ಒಂದು ವಿಷಯ ಹೇಳಿದ್ಲು ನಮ್ಮ ಕಾಲೇಜ್ ಬಗ್ಗೆ. ಬಟ್ ಆ ವಿಷಯನ ಅವಳ ಬಾಯ್ ಫ್ರೆಂಡ್ ಡಿಸಗ್ರಿ ಮಾಡ್ದ. ಆ್ಯಂಡ್ ಹೀಗೆ ಸ್ವಲ್ಪ ಕ್ಯಾಶುವಲ್ ಆರ್ಗ್ಯುಮೆಂಟ್ ಆಯಿತು. ಆ್ಯಂಡ್ ಒಂದು ಪಾಯಿಂಟಲ್ಲಿ ಹಿ ಬಿಕೇಮ್ ಇನ್ಪೇಷಂಟ್ ಆ್ಯಂಡ್ ಹಿ ಸೆಡ್, ಸ್ವಲ್ಪ ಹೊತ್ತು ಸುಮ್ಮನಿರು, ಏನು ಮಾತಾಡಬೇಡ ಅಂತ. ಅವಳು ಹೇಳ್ತಾ ಇದ್ದಿದ್ದು ಪಾಯಿಂಟ್ ಕರೆಕ್ಟ್ ಇತ್ತು, ಬಟ್ ಸ್ಟಿಲ್ ಅವಳು ಅದನ್ನ ಆರ್ಗ್ಯೂ ಮಾಡೋಕ್ಕೆ ಹೋಗಿಲ್ಲ ಫರ್ದರ್. ಅವಳು ಟಾಪಿಕ್ ಚೇಂಜ್ ಮಾಡಿ ಸುಮ್ಮನೆ ಏನೋ ಒಂದು ಫನ್ ಕಾನ್ವರ್ಸೇಷನ್ ಆಗಿ ಟರ್ನ್ ಮಾಡಿದ್ಲು. ನನಗೆ ನನ್ನ ಫ್ರೆಂಡ್ಗೆ ಅನ್ನಿಸ್ತು, ಇವಳಿಗೇನು ಒಂಚೂರು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ, ಅವ್ನು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ಬಿಟ್ಟಲ್ಲ, ಶಿ ಶುಡ್ ಹ್ಯಾವ್ ರೇಸ್ಡ್ ಹರ್ ವಾಯ್ಸ್ ಅಂತ. ಒಂದು ವಾರ ಆದಮೇಲೆ ಹೀಗೆ ಮಾತಾಡುವಾಗ ನಮ್ಮ ಫ್ರೆಂಡ್ ಹೆಸರು ಪೂಜಾ. ಸೊ ಅವಳ ಬಾಯ್ ಫ್ರೆಂಡ್ ಹೇಳ್ದ, ಅವತ್ತು ಪೂಜಾ ಹೇಳ್ದಂಗೆ ನಮ್ಮ ಕಾಲೇಜಲ್ಲಿ ಈ ಸಿಸ್ಟಮ್ ಚೇಂಜ್ ಆಗಬೇಕು ಫಸ್ಟು ಅಂತ. ನಮಗೆ ಆಶ್ಚರ್ಯ ಆಯಿತು. ಅವತ್ತು ಡಿಸಗ್ರಿ ಮಾಡಿದ, ಇವತ್ತೇನು ಸಡನ್ನಾಗಿ ಒಪ್ಕೊತಾ ಇದ್ದಾನೆ ಅಂತ. ಸೊ ನಮಗೆ ಕ್ಯೂರಿಯಾಸಿಟಿ ಅಲ್ವಾ, ನಾವು ಹೋಗಿ ನಮ್ಮ ಫ್ರೆಂಡಿಗೆ ಕೇಳಿದ್ವಿ, ಏನು ಇವತ್ತು ಒಪ್ಕೊತಾ ಇದ್ದಾನೆ ಅಂತ. ಸೊ ಅವಳು ಹೇಳಿದ್ಲು, ವಿಷಯ ಎಲ್ಲ ತಣ್ಣಗಾದ್ಮೇಲೆ ನಾನು ಅವ್ನಿಗೆ ಹೇಳಿದೆ, ನೀನು ಮಾತಾಡಿದ ರೀತಿ ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಆಲ್ಸೋ ಅವಳು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ಲು ಅನ್ನೋದನ್ನು ಸ್ವಲ್ಪ ಸಮಾಧಾನವಾಗಿ ಕ್ಲಿಯರ್ ಆಗಿ ಅರ್ಥ ಆಗೋಂಗೆ ಎಕ್ಸ್ಪ್ಲೇನ್ ಮಾಡಿದ್ಲಂತೆ. ಸೊ ಆಗ ಅವ್ನು ಸಾರಿನೂ ಕೇಳಿ ಅವಳು ಹೇಳಿದ ಪಾಯಿಂಟನ್ನು ಒಪ್ಕೊಂಡಂತೆ. ಆಗ ನಾವು ಅಂದ್ಕೊಂಡ್ವಿ, ಓ ಪರವಾಗಿಲ್ವೇ, ಹುಡುಗಿ ಬುದ್ಧಿವಂತೆ ಇದ್ದಾಳೆ, ನಮ್ಮ ಥರ ಪೆದ್ದಿ ಏನಲ್ಲ ಅಂತ. ಬಿಕಾಸ್ ಆ ಮೂಮೆಂಟಲ್ಲಿ ನಾನು ಹೇಳ್ತಾ ಇದ್ದಿದ್ದು ಪಾಯಿಂಟ್ ಕರೆಕ್ಟ್ ಇದೆ ಅಂತ ಅವಳು ಫರ್ದರ್ ಆರ್ಗ್ಯೂ ಮಾಡಿದರೆ ಅದರಲ್ಲೊಂದು ಫೈಟ್ ಆಗಿರೋದು. ಆ್ಯಂಡ್ ಆಲ್ಸೋ ಸಿಚುವೇಶನ್ ತುಂಬ ಆಕ್ವರ್ಡ್ ಆಗೋಗಿರೋದು. ಸೊ ಶಿ ವಾಸ್ ಪೇಷಂಟ್. ಅವಳು ಆ ಮೂಮೆಂಟಿಗೆ ಕೋಪದ ಕೈಗೆ ಬುದ್ಧಿ ಕೊಡದೆ ಅಥವಾ ಈಗೋನ ಸೈಡ್ಗೆ ಇಟ್ಬಿಟ್ಟು ಬುದ್ಧಿವಂತೆ ರೀತಿ ಬಿಹೇವ್ ಮಾಡಿದ್ಲು. ಸೊ ದ್ಯಾಟ್ಸ್ ಎಕ್ಸಾಕ್ಟ್ಲಿ ಈಸ್ ಎಮೋಷ್ನಲ್ ಇಂಟೆಲಿಜೆನ್ಸ್. ಅದೇ ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಟಾಕ್ಸಿಕ್ ಫೆಮಿನಿಸ್ಟ್ ಇದ್ದಿದ್ರೆ, ಇವನೇನು ನಂಗೆ ಕಮೆಂಟ್ ಮಾಡೋದು, ಐ ಆಮ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಬ್ರೈನ್ಲೆಸ್ ವಿಮೆನ್ ಅಂತ ಓಡಾಡ್ಕೊಂಡಿರ್ತಾ ಇದ್ಲು. ಸೊ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ನಾವು ಯಾವತ್ತೂ ಫೈಟೇ ಮಾಡಲ್ಲ ಅಥವಾ ಅಳೋದೇ ಇಲ್ಲ, 24/7 ಸ್ಟ್ರಾಂಗ್ ಆಗೇ ಇರ್ತೀವಿ ಅಂತ ಎಲ್ಲ ಏನಲ್ಲ. ಬಟ್ ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ಯು ಫೀಲ್ ಇಟ್. ಆ್ಯಂಡ್ ಆ ಒಂದು ಟೆಂಪ್ರರಿ ಎಮೋಷನ್ಸ್ನ ನಿಮ್ಮ ಲೈಫ್ ಅಥವಾ ನಿಮ್ಮ ರೆಪ್ಯುಟೇಷನ್ ರೂಯಿನ್ ಮಾಡದಿರೋ ಹಾಗೆ ನೋಡ್ಕೊಳ್ಳೋದು. ಸೊ ಇವತ್ತಿನ ವಿಡಿಯೋಲಿ ನಾನೊಂದು 10 ಪಾಯಿಂಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಪಾಯಿಂಟ್ಸ್ ನಿಮಗೆ ಮ್ಯಾಚ್ ಆಗುತ್ತೆ, ನೀವೆಷ್ಟು ಎಮೋಷ್ನಲಿ ಇಂಟೆಲಿಜೆಂಟ್ ಇದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ 8 or more ಪಾಯಿಂಟ್ಸ್ ಮ್ಯಾಚ್ ಆದರೆ, ವಾವ್, ಯು ಆರ್ ಎಮೋಷ್ನಲಿ ಫ್ಲೂಯೆಂಟ್. ಇನ್ ಕೇಸ್ ನಿಮಗೆ 5 or less ಪಾಯಿಂಟ್ಸ್ ಮ್ಯಾಚ್ ಆದರೆ, ಡೋಂಟ್ ವರಿ, ನೀವು ಆಲ್ರೆಡಿ ಸೆಲ್ಫ್ ಅವೇರ್ ಆಗಿದ್ದೀರಾ. ಆ್ಯಂಡ್ ದ ಗುಡ್ ನ್ಯೂಸ್ ಈಸ್, ಯಾರಿಗೂ ಎಮೋಷ್ನಲ್ ಇಂಟೆಲಿಜೆನ್ಸ್ ಹುಡ್ದಾಗಿಂದನೇ ಬರಲ್ಲ. ಇಟ್ಸ್ ಅ ಸ್ಕಿಲ್ ದಟ್ ಯು ಕ್ಯಾನ್ ಡೆವಲಪ್. ಸೊ ಯು ಕ್ಯಾನ್ ಎನಿವೇ ಇಂಪ್ರೂವ್. ಹೇ ಹಾಯ್. ಹಾಯ್ ಅಂತೆ. ಹಾಯ್, ಯಾವಾಗಲೂ ಲೇಟಾಗೇ ಬರ್ತೀಯಲ್ಲೇ. ಓ ರಿಯಲಿ? ಅಟ್ಲೀಸ್ಟ್ ನಾನು ನಿನ್ನ ಥರ ಎವ್ರಿ ವೀಕೆಂಡ್ ಪ್ಲ್ಯಾನ್ಸ್ ಕ್ಯಾನ್ಸಲ್ ಮಾಡಲ್ಲಮ್ಮ. ಮೊದಲಾಗಿದ್ದರೆ ನೀವು ಅವ್ರು ಹೇಳಿದ ಮಾತಿಗೆ ಅಫೆಂಡ್ ಆಗಿ ಇಮಿಡಿಯೇಟಾಗಿ ಅವ್ರ ಜೊತೆ ಬ್ಯಾಟಲ್ ಫೀಲ್ಡ್ಗೆ ಜಂಪ್ ಆಗ್ತಿದ್ರಿ. ಬಟ್ ಈಗ ನೀವು ಎಮೋಷ್ನಲಿ ಮೆಚೂರ್ ಆಗಿದ್ದರೆ ಏನಂತ ರೆಸ್ಪಾಂಡ್ ಮಾಡ್ತೀರಾ? ಐ ಅಗ್ರಿ, ನಾನು ಹೇಳಿದ ಟೈಮ್ಗಿಂತ ಬಂದಿದ್ದು ಲೇಟ್ ಆಯಿತು, ಐ ಆಮ್ ಸಾರಿ ವಾರ್ಡನ್ ಮೇಡಮ್, ಏನಿವತ್ತು ಫುಲ್ ಮಿಂಚ್ತಾ ಇದೆಯಾ ಅಂತ ಫನ್ ಆ್ಯಂಡ್ ಹ್ಯೂಮರಸ್ ಆಗಿ ಕಾನ್ವರ್ಸೇಷನ್ನ ಟರ್ನ್ ಮಾಡ್ಬೋದು. ಆ್ಯಂಡ್ ಲೈಫಲ್ಲಿ ಎಲ್ಲನೂ ಸೀರಿಯಸ್ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಹೇ ರಾಶಿ, ಆಫೀಸ್ ಫಸ್ಟ್ ಡೇ ಹೇಗೆ ಅನ್ನಿಸ್ತಾ ಇದೆ? ವೈ ಆರ್ ಯು ಸೋ ಡಲ್? ಆಲ್ ಗುಡ್? ಆ್ಯಕ್ಚುಲಿ ಐ ಬ್ರೋಕ್ ಅಪ್ ವಿತ್ ಮೈ ಬಾಯ್ ಫ್ರೆಂಡ್ ಲಾಸ್ಟ್ ವೀಕ್. ಆ್ಯಂಡ್ ಆಲ್ಸೋ ನನ್ನ ಮನೆ ರೆಂಟ್ ಕೂಡ ಇನ್ನೂ ಪೇ ಮಾಡಿಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಕಡಿಮೆ ಇದೆ. ಆ್ಯಂಡ್ ಟಾಪ್ ಆಫ್ ದಟ್ ನಮ್ಮ ಅಪ್ಪ ಅಮ್ಮ ಅಂತೂ ಯಾವಾಗಲೂ ಜಗಳ ಮಾಡ್ತಾನೇ ಇರ್ತಾರೆ. ನಿಮ್ಮ ಕೋವರ್ಕರ್ಸ್, ಸ್ಟ್ರೇಂಜರ್ಸ್, ಜಸ್ಟ್ ಅಕ್ವೈಂಟೆನ್ಸಸ್ ಜೊತೆ ನೀವು ಅವಶ್ಯಕತೆಗಿಂತ ಜಾಸ್ತಿ ವಿಷಯಗಳನ್ನ ಓವರ್ ಶೇರ್ ಮಾಡಿದಾಗ ಅವರು ಅದನ್ನು ನಿಮ್ಮ ಅಗೇನ್ಸ್ಟ್ ಯೂಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಬಗ್ಗೆ ಅವ್ರಿಗಷ್ಟು ರೆಸ್ಪೆಕ್ಟು ಇರಲ್ಲ. ಸೊ ಈಗ ನೀವು ಅವಶ್ಯಕತೆಗಿಂತ ಜಾಸ್ತಿ ವಿಷಯಗಳನ್ನ ನಿಮಗೆ ಜಾಸ್ತಿ ಕ್ಲೋಸ್ ಇಲ್ಲದೆ ಇರೋರ ಜೊತೆ ಶೇರ್ ಮಾಡಲ್ಲ. ಯು ಜಸ್ಟ್ ಸ್ಟೇ ಪ್ರೈವೇಟ್, ಯು ಜಸ್ಟ್ ಸ್ಟೇ ಮಿಸ್ಟೀರಿಯಸ್. ಯಾ, ಐ ವಾಸ್ ರೂಡ್, ಬಟ್ ಅವತ್ತು ನನ್ನ ಮೂಡ್ ಔಟ್ ಆಗಿತ್ತು. ಅವತ್ತೇ ಚಂದ್ರಗ್ರಹಣ ಬೇರೆ ಇತ್ತು, ವೈಫೈ ಬೇರೆ ವೀಕ್ ಇತ್ತು, ಆ್ಯಂಡ್ ಐ ವಾಸ್ ಹಂಗ್ರಿ ಆಲ್ಸೋ. ಸೊ ಇದು ನನ್ನ ಮಿಸ್ಟೇಕ್ ಅಲ್ಲ ಅಲ್ವಾ, ನಾನು ಯಾಕೆ ಸಾರಿ ಕೇಳಲಿ? ಈಗ ಇಟ್ಸ್ ವೆರಿ ವೆರಿ ಸಿಂಪಲ್. ಐ ಮೆಸ್ಡ್ ಅಪ್, ಐ ಆಮ್ ಸಾರಿ ಅಂತ ಜೆನ್ಯೂನ್ ಆಗಿ ಅಪಾಲಜೈಸ್ ಮಾಡ್ತೀರಾ. ಯಾವುದ್ರ ಮೇಲೆ ಬ್ಲೇಮ್ ಹಾಕಿ ಎಸ್ಕೇಪ್ ಆಗಲಿ ಅಂತ ಎಲ್ಲ ಟ್ರೈ ಮಾಡಲ್ಲ. ಬಿಕಾಸ್ ನಾವು ದೇವರಲ್ಲ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ವಿ ಮೇಕ್ ಮಿಸ್ಟೇಕ್ಸ್, ದ್ಯಾಟ್ಸ್ ಓಕೆ. ಬಟ್ ಆ ತಪ್ಪಾಗಿದೆ ಅನ್ನೋದನ್ನು ರಿಯಲೈಸ್ ಮಾಡಿಕೊಂಡು ಅದನ್ನು ಒಪ್ಕೊಂಡು ಸಾರಿ ಕೇಳಿ ಮತ್ತೆ ಆ ತಪ್ಪನ್ನು ರಿಪೀಟ್ ಮಾಡದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಎಮೋಷ್ನಲಿ ಇಂಟೆಲಿಜೆಂಟ್ ಜನರಿಗೆ ಮಾತ್ರ ಸಾಧ್ಯ.
ಹೇ ಸಾಕ್ಷಿ, ನಾನಿವತ್ತು ಬೇಗ ಲಾಗೌಟ್ ಆಗ್ತಾ ಇದ್ದೀನಿ. ಸೊ ನನ್ನ ಬದಲಿಗೆ ರಿಪೋರ್ಟ್ನ ನೀನೇ ಸಬ್ಮಿಟ್ ಮಾಡಿಬಿಡ್ತೀಯಾ ಪ್ಲೀಸ್? ಶೋರ್ ಐ ಡೂ ಇಟ್. ಬಟ್ ಈಗ ನಿಮಗೆ ಇನ್ನೊಬ್ರಿಗೆ ನೋ ಹೇಳೋದಕ್ಕೆ ಗಿಲ್ಟ್ ಫೀಲ್ ಆಗಲ್ಲ. ಇನ್ಸ್ಟೆಡ್ ಇನ್ ದ ಸೇಮ್ ಕಾನ್ವರ್ಸೇಷನ್ ನೀವು ಏನು ಹೇಳ್ತೀರಾ, ನನಗೂ ಇವತ್ತು ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಇದೆ, ಐ ಆಮ್ ರಿಯಲಿ ಸಾರಿ ಗರ್ಲ್, ಐ ಕಾಂಟ್ ಮೇಕ್ ಇಟ್ ಟುಡೇ ಅಂತ ಕಾಮಾಗಿ ನಿಮ್ಮ ಬೌಂಡ್ರಿನ ನೀವು ಸೆಟ್ ಮಾಡ್ಕೋತೀರಾ. ಆ್ಯಂಡ್ ಆಲ್ಸೋ ನೋ ಹೇಳಿದ ಮೇಲೆ ನೀವು ಅದನ್ನ ರಿಗ್ರೆಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಯು ನೋ ಇಟ್ಸ್ ನಾಟ್ ಬೀಯಿಂಗ್ ಸೆಲ್ಫಿಶ್, ಇಟ್ಸ್ ಅಬೌಟ್ ಸೆಲ್ಫ್ ಕೇರ್. ಹೇ ಗಾಯ್ಸ್, ಸೊ I was literally intimidated by him. You know, I was really scared. How unattractive is that? ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಇದ್ದಾಗ ಜಸ್ಟ್ ಕೂಲ್ ಆಗಬೇಕು ಅಂತ ಇನ್ನೊಬ್ಬರ ವಾಯ್ಸ್, ಆ್ಯಕ್ಸೆಂಟ್ ಆರ್ ವೈಬ್ನ ಬ್ಲೈಂಡ್ಲಿ ಫಾಲೋ ಮಾಡಿಕೊಂಡು ಇದೇ ನಾನು, ದಿಸ್ ಇಸ್ ಮೈ ವರ್ಷನ್ ಅನ್ನೋ ರೀತಿ ಬಿಹೇವ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಅಂಥವ್ರ ತಲೆಯಲ್ಲಿ ಏನು ಸಬ್ಸ್ಟೆನ್ಸ್ ಕೂಡ ಇರಲ್ಲ. ಎಮೋಷ್ನಲಿ ಇಂಟೆಲಿಜೆಂಟ್ ಪೀಪಲ್ ಅವ್ರು ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಗಮನ ಜಾಸ್ತಿ ಇರುತ್ತೆ. ದೇ ಆರ್ ಫೋಕಸ್ಡ್ ಆನ್ ಅಕ್ವೈರಿಂಗ್ ನಾಲೆಡ್ಜ್. ಹಾಗಾಗಿ ಅವರ ಮಾತಿನ ಶೈಲಿ ನ್ಯಾಚುರಲ್ ಆಗಿರೋದ್ರ ಜೊತೆ ಅವರ ಮಾತಲ್ಲಿ ಒಂದು ತೂಕ ಇರುತ್ತೆ. ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ, ಅವ್ರ ಮನೆ ವಿಷಯ ಗಾಸಿಪ್ ಮಾಡ್ಕೊಂಡು ಕೂತ್ಕೊಂಬೇಡ, ಏನಾದರೂ ಹಾಬಿ ಬೆಳೆಸ್ಕೊ ಅಂತ. ಹೇಳಿದ ಮತ್ತೆ ಕೇಳೋದೇ ಇಲ್ಲ ಅಲ್ಲ. ನೀನು ಚೇಂಜ್ ಆಗೋವರೆಗೂ ನಾನು ಹೀಗೆ ಜಗಳ ಮಾಡ್ತಾನೆ ಇರ್ತೀನಿ. ಈಗ ಯು ಜಸ್ಟ್ ಥಿಂಕ್, ನಾಟ್ ಮೈ ಸರ್ಕಸ್, ನಾಟ್ ಮೈ ಮಂಕೀಸ್. ಹೇಳೋಷ್ಟು ಹೇಳಿದ್ದೀನಿ, ಚೇಂಜ್ ಆಗೋಕ್ಕೆ ರೆಡಿ ಇಲ್ಲ ಅಂತ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೋತೀರಾ. ಬಿಕಾಸ್ ಕುದುರೆನ ನದಿವರೆಗೂ ನಾವು ಕರ್ಕೊಂಡು ಹೋಗ್ಬೋದು, ಬಟ್ ನೀರನ್ನು ಅದೇ ಕುಡಿಬೇಕು. ಹಾಗಾಗಿ ಇನ್ನೊಬ್ರನ್ನ ಫೋರ್ಸ್ಫುಲಿ ಚೇಂಜ್ ಮಾಡೋದಕ್ಕೆ ಯು ಡೋಂಟ್ ಡ್ರೈನ್ ಯುವರ್ ಎನರ್ಜಿ ಎನಿಮೋರ್. ಅಲ್ಲ, ಏನು ಗೊತ್ತಾ, ಏನೋ ಪಾಪ ಹೊಸ್ದಾಗಿ ಆಫೀಸಿಗೆ ಜಾಯ್ನ್ ಆಗಿದ್ದಾಳೆ ಅಂತ ನಾನೇ ಹಾಯ್ ಹೇಳಿದ್ರೆ, ಹಾಯ್ ಹೇಳೋದು ಬಿಡು, ನನ್ನ ಕಡೆ ತಿರ್ಗೂ ನೋಡಿಲ್ಲ ಕಣೆ, ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡು. ಶಿ ಈಸ್ ವೆರಿ ಅರಗೆಂಟ್. ಬಟ್ ಈಗ ಯು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಈಸ್ ನಾಟ್ ಅಬೌಟ್ ಯು. ಎಲ್ರಿಗೂ ಅವ್ರದ್ದೇ ಲೈಫ್ ಇರುತ್ತೆ, ಅವ್ರದ್ದೇ ತಲೆನೋವುಗಳಿರುತ್ತೆ. ಯು ಆರ್ ಜಸ್ಟ್ ಪಾರ್ಟ್ ಆಫ್ ದೇರ್ ಲೈಫ್, ಯು ನಾಟ್ ದೇರ್ ಎಂಟೈರ್ ಲೈಫ್ ಅಂತ. ಹಾಗಾಗಿ ಅವಳಿಗೆ ಹಾಯ್ ಹೇಳಿದಾಗ ಪ್ರಾಬಬ್ಲಿ ಅವಳಿಗೆ ಕೇಳಿಸ್ದೇ ಇರ್ಬೋದು, ಅಥವಾ ತುಂಬ ಯೋಚನೆ ಮಾಡಿಕೊಂಡು ಆ ಕಡೆ ಗಮನ ಕೊಟ್ಟಿಲ್ಲದೆ ಇರ್ಬೋದು, ಅಥವಾ ಇಂಟ್ರೋವರ್ಟ್ ಶೈ ವ್ಯಕ್ತಿಯಾಗಿದ್ದು ಎಲ್ಲರ ಮುಂದೆ ತಿರುಗಿ ರೆಸ್ಪಾಂಡ್ ಮಾಡೋದಕ್ಕೆ ಮುಜುಗರ ಅನಿಸಿರ್ಬೋದು. ಸೊ ಈ ರೀತಿ ಇನ್ನೊಬ್ಬರ ಪರ್ಸ್ಪೆಕ್ಟಿವಿಂದನೂ ಯೋಚನೆ ಮಾಡ್ತೀರಾ. ಯು ಅಬ್ಸರ್ವ್ ಪೀಪಲ್ ಪ್ಯಾಟರ್ನ್ಸ್, ಯು ಡೋಂಟ್ ಜಡ್ಜ್ them instantly. ಫ್ಯಾಕ್ಟ್ಸ್ನ ಪ್ರೂವ್ ಮಾಡೋದಕ್ಕೆ ಈಗ ನೀವು ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳಲ್ಲ. ಯಾವುದು ನಿಜ ಅಂತ ಗೊತ್ತಿದ್ರೂ ಅನ್ಇಂಪಾರ್ಟೆಂಟ್ ವಿಷಯದಲ್ಲೂ ನೀವೇ ವಿನ್ ಆಗಬೇಕು ಅಂತ ಅನ್ನೆಸೆಸರಿ ಫೈಟ್ಸ್ ಮಾಡೋಕ್ಕೆ ಹೋಗಲ್ಲ. ಯು ಜಸ್ಟ್ ರೋಲ್ ಯೋರ್ ಐಸ್ ಆ್ಯಂಡ್ ಮೂವ್ ಆನ್. ಏನು ಗೊತ್ತಾ, ನಾನು ಎಲ್ಲೋ ಓದಿದೆ, ನಾವೇನಾದರೂ ಹೊಸ ಸ್ಕಿಲ್ ಕಲಿತಾಗ ನಮ್ಮ ಬ್ರೈನ್ ಶೇಪ್ ಮತ್ತು ಸ್ಟ್ರಕ್ಚರ್ ಚೇಂಜ್ ಆಗುತ್ತಂತೆ. ಸಖತ್ತಲ್ಲ? ನೈಸ್. ಈ ವಾರ ಬಿಗ್ ಬಾಸಲ್ಲಿ ಯಾರು ಎಲಿಮಿನೇಟ್ ಆದರು ಏನು ಗೊತ್ತಾ, ಅದೇ ಈಗ ನೀವು ಎಮೋಷ್ನಲಿ ಮೆಚೂರ್ ಆಗಿದ್ದರೆ ಗಾಸಿಪಿಂದ ಗ್ರೋತ್ಗೆ ಪ್ರಮೋಟ್ ಆಗಿರ್ತೀರ. ಬಿಕಾಸ್ ಎಮೋಷ್ನಲಿ ಇಂಟೆಲಿಜೆಂಟ್ ಪೀಪಲ್ ಆಲ್ವೇಸ್ ಸ್ಟೇ ಕ್ಯೂರಿಯಸ್ ಆ್ಯಂಡ್ ಏನಾದರೂ ಒಂದು ಕಲಿತಾನೆ ಇರ್ತಾರೆ. ಆ್ಯಂಡ್ ಮೈ ಮಾಮ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಪಾಲಿಟಿಕ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಅಥವಾ ಎವ್ರಿಡೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದು ಯಾಕೆ ಹೀಗಾಯಿತು, ಇದರ ಕಾಸ್ ಏನು, ಅಥವಾ ಕಾನ್ಸಿಕ್ವೆನ್ಸ್ ಏನು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯಾವಾಗಲೂ ಕ್ಯೂರಿಯಸ್ ಆಗಿರ್ತಾರೆ ಆ್ಯಂಡ್ ಏನಾದರೂ ಕಲಿತಾನೆ ಇರ್ತಾರೆ. ಆ್ಯಂಡ್ ಐ ಥಿಂಕ್ ಅವರ ಈ ಒಂದು ಕ್ವಾಲಿಟಿನ ನಾನು ತಕ್ಕ ಮಟ್ಟಿಗೆ ಇನ್ಹೆರಿಟ್ ಮಾಡ್ಕೊಂಡಿದ್ದೀನಿ. ವಾವ್, ಶಿ ಈಸ್ ಸೋ ಪ್ರಿಟಿ. ಓಹ್, ಇವನು ಇಷ್ಟೊಂದು ಫೇಮಸ್ ಆಗೋದ್ನಾ? ದ ಮೋಸ್ಟ್ ರಿಲೆವೆಂಟ್ ಒನ್, ಜಸ್ಟ್ ಬಿಕಾಸ್ ಯಾರೋ ತುಂಬ ಫೇಮಸ್ ಅವ್ರು ತುಂಬ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅವ್ರನ್ನ ಫಾಲೋ ಮಾಡೋದನ್ನು ನಿಲ್ಲಿಸಿದ್ದೀರ. ಬಿಕಾಸ್ ಎಮೋಷ್ನಲಿ ಇಂಟೆಲಿಜೆಂಟ್ ಪೀಪಲ್ ಪಬ್ಲಿಕ್ ಫಿಗರ್ಸ್ನ ಫಾಲೋ ಮಾಡುವಾಗ, ಓಕೆ ಇವ್ರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಓಕೆ, ಬಟ್ ಅವ್ರನ್ನ ಇನ್ಸ್ಪೈರ್ ಮಾಡ್ತಾರಾ, ಎಡ್ಯುಕೇಟ್ ಮಾಡ್ತಾರಾ, ಆರ್ ವಾಟ್ ಆರ್ ದ ಬ್ರಿಂಗಿಂಗ್ ಟು ದ ಟೇಬಲ್ ಅಂತ ಕಾಂಟೆಂಪ್ಲೇಟ್ ಮಾಡಿ ಇಫ್ ದೇ ಆರ್ ರಿಯಲಿ ವರ್ತ್ ಫಾಲೋಯಿಂಗ್, ಆಗ ಮಾತ್ರ ಫಾಲೋ ಮಾಡ್ತಾರೆ. ಬಿಕಾಸ್ ದೇರ್ ಟೈಮ್ ಆ್ಯಂಡ್ ದೇರ್ ಮೆಂಟಲ್ ಸ್ಪೇಸ್ ಇಸ್ ರಿಯಲಿ ಪ್ರೆಷಸ್. ಸುಮ್ಮನೆ ಯಾರ್ಯಾರನ್ನೋ ಫಾಲೋ ಮಾಡಲ್ಲ. ಆ್ಯಂಡ್ ಪ್ಲೀಸ್ ರಿಮೆಂಬರ್, ಹೂ ಯು ಫಾಲೋ ಸೇಸ್ ಅ ಲಾಟ್ ಅಬೌಟ್ ಹೂ ಯು ಆರ್. ಸೊ ಏನು ಬಂದ್ರಿ ಸ್ಕೋರು, ಕಮೆಂಟ್ ಮಾಡಿ ನೋಡುವ. ಆ್ಯಂಡ್ ಆಲ್ಸೋ ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ಸಿಬ್ಲಿಂಗ್ಸ್, ಪಾರ್ಟ್ನರ್. ಅವರ ಇಮೋಷ್ನಲ್ ಇಂಟೆಲಿಜೆನ್ಸ್ ಅವ್ರ ಮೆಚೂರಿಟಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಸ್ ಮಚ್ ಆಸ್ ಐ ಡಿಡ್ ಶೂಟಿಂಗ್ ದಿಸ್. ಸೊ ಮುಂದಿನ ವಾರ ಮತ್ತೊಂದು ಮೀನಿಂಗ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ವಿಡಿಯೋ ಜೊತೆ ನಿಮ್ಮ ಭೇಟಿ. ಅಂಟಿಲ್ ದೆನ್, ಟೇಕ್ ಕೇರ್. ಚಾವ್.